ಎಲ್ಲರೂ ಅನ್ಬೇಕು ಬಗೆಯಿಂದ ಶಿವನಾಮವ ನುಡಿಯದ ನಾಲಿಗೆ ಬಚ್ಚಲ ನುಡಿಯಂತೆ ನರಲಿಂಗದೊಳಗನ್ನ ಗುಣಗಿಳಿಯ ಮಾಡಿ ಸಲಹುತ್ತ ಶಿವ 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 ಎಂದೋ ದಿಸೆಯ ಭಕ್ತಿ ಪಂಜರದೊಳಗಿಕ್ಕಿ ಸಲಹು ಕೂಡಲ ಸಂಗಮ ದೇವ. ಒಬ್ಬ ಪ್ರಧಾನಮಂತ್ರಿಯಾಗಿರತಕ್ಕಂತ ಕಲ್ಯಾಣದಲ್ಲಿ ಮಹಾರಾಜನ ಕೈಯೊಳಗ ಮಂತ್ರಿಯಾಗಿರತಕ್ಕಂತ ಬಸವಣ್ಣ ಏನಂತ ಕೇಳ್ತಾನೆ, ಜಗತ್ತಿನೊಳಗ ಕಾಡುವ ಪ್ರಾಣಿಗಳು ಕಾಡಿನೊಳಗಿರ್ತವೆ. ಕಾಡು ಪ್ರಾಣಿಗಳು ಎಲ್ಲಿರ್ತವೆ? ಕಾಡಿನೊಳಗಿರುವಂತಹ ಪ್ರಾಣಿಗಳಿಗೆ ಕಾಡು ಪ್ರಾಣಿಗಳು ಅಂತ ಕರೀತಾರೆ. ಸದಾ ಕಾಡುತ್ತಿರುವಂತಹ ಪ್ರಾಣಿಗಳು ನರವಿಂದ್ಯದೊಳಗೆ ಇರ್ತಾರೆ. ಬಸವಣ್ಣ ಹೇಳ್ತಾರೆ, ಇಲ್ಲಿ ಎರಡು ಪರ್ವತಗಳನ್ನ ಎರಡು ಹಡವಿಗಳನ್ನ ಮಾಡ್ತಾನೆ ಬಸವಣ್ಣ. ಹುಲಿ ಕರಡಿ ಅಲ್ಲಿರ್ತಕ್ಕಂಥ ಕ್ರೂರ ಮೃಗಗಳು ಕಾಡಿನೊಳಗಿರ್ತಾವ, ಯಾರು ಹೋಗಬಾರದು ಅಂತ ನೀರಿನ ಬಾಗಿಲಿಂದ್ರೆ ಕುಡುಲ ಸಮ್ಮುಖವಾದ್ರಿಂದ ಏನಂತಾರೆ, ಮೊಸಳೆಗಳಿವೆ ಯಾಚರಿಕೆ. ನೀವು ಶ್ರೀಶೈಲವಾದ್ರಿಂದ ಹುಲಿಗಳಿವೆ ಯಾಚರಿಕೆ. ಇಲ್ಲಿ ಹೇಳ್ತಾರೆ ಅವರು, ಇಲ್ಲಿನೂ ಎಚ್ಚರಿಕೆ. ಬಸವಣ್ಣ ಹೇಳ್ತಾನೆ, ಸದಾ ಕಾಡುತ್ತಿರುವ ಪ್ರಾಣಿಗಳು ಈ ನರ ವಿದ್ಯೆದೊಳಗೆ, ನರ ಅಂದ್ರೆ ಮಾನವರು, ವಿದ್ಯೆ ಅಂದ್ರೆ ಪರ್ವತ. ಸದಾ ಕಾಡುತ್ತಿರುವ ಪರ್ವತ ಯಾವುದು ಅಂದ್ರೆ ನಾವು, ಈ ಸಮಾಜ. ಸದಾ ಕಾಡೋದ, ಸದಾ ಕಾಡುವ ಪ್ರಾಣಿಗಳು ನಾಡಿನೊಳಗಿರ್ತಾವ. ತಮಗೇನಾದ್ರೂ ಹಿಂಸೆ ಮಾಡಿದರೆ ಕಾಡುವ ಪ್ರಾಣಿಗಳು ಕಾಡಿನೊಳಗಿರ್ತಾವ. ಬಸವಣ್ಣ ಕೇಳ್ತಾನೆ, ಈ ಕಾಡುವ ಪ್ರಾಣಿಯೊಳಗೆ ನನ್ನನ್ನು ಹುಟ್ಟಿಸಿಬಿಟ್ಟಿರಿ ಪರಮಾತ್ಮ ಕೂಡಲ ಸಂಗಮನಾಥ. ಹೇ ಭಗವಂತ, ಇದು ನರವಿದ್ಯ. ನೀವೆಲ್ಲ ಹೇಳ್ತಿರ್ತಾರ ನಮ್ಮ ತಾಯಂದಿರು, ಮಾಡಿಕೊಡ್ತಿದ್ರ ಮದ್ದಿ ಕಾಟಂತ ಬೇಡ್ಕೊಡ್ತಿದ್ರ. ಅದ ಇಲ್ಲಿ ಕ್ವಶನ್ದಾಗ ಹೇಳೋರು ನರವಿದ್ಯ. ಈ ನರವಿದ್ಯೆಯೊಳಗೆ ಪರಮಾತ್ಮ ನನ್ನನ್ನು ಹುಟ್ಟಿಸಿದೆಲ್ಲ, ನನಗೆ ಏನು ಕೊಡು ಅಂತ ಕೇಳ್ತಾರೆ ಬಸವಣ್ಣನವರು. ಮುತ್ತು ರತ್ನಗಳನ್ನು ಕೊಡು, ಐಶ್ವರ್ಯ ಕೊಡು, ಭೋಗ ಭಾಗ್ಯಗಳನ್ನ ಕೊಡು ಅಂತ ಶರಣರು ಕೇಳಲಿಲ್ಲ. ಶರಣರು ಏನ್ ಕೇಳ್ತಾರೆ, ಶಿವ 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 ಎಂದೋ ದಿಸಯ್ಯ. ಹೇ ಪರಮಾತ್ಮ, ನನಗೇನಾದ್ರೂ ಈ ಶರೀರ ಹೋದ ಮೇಲೆ ಮತ್ತೆ ಇನ್ನೊಂದು ನನಗೇನಾದರೂ ಜನ್ಮ ಬರಬೇಕಾಗಿತ್ತು ಅಂದ್ರೆ, ನನಗೆ ಜನ್ಮ ಕೊಟ್ರೆ ಹುಲಿಗಿಳಿಯನ್ನಾಗಿ ಹುಟ್ಟಿಸು. ಯಾಗಿಳಿರಿ? ಹುಲುಗಿಳಿ. ಹುಲುಗಿಳಿ ಅಂದ್ರೆ ಮಾತು ಕಲಿಯುವಂತ ಗಿಳಿ. ಒಬ್ಬ ಸಾಧಕನ ಕೈಯಲ್ಲಿ ಆ ಗಿಳಿ ಮರಿಯನ್ನ ಒಯ್ದು ಕೊಟ್ರೆ ಅದು ಬನ್ನಿರಿ, ಕುಳಿತುಕೊಳ್ಳಿರಿ, ಪ್ರಸಾದ ಮಾಡಿರಿ, ನಮಸ್ಕಾರ ಮಾಡಿರಿ, ಶರಣು ಶರಣಾರ್ಥಿ, ಎಲ್ಲಾ ಶರಣರಿಗೂ ಶರಣು ಶರಣಾರ್ಥಿ ಅಂತ ಒಂದು ಪಂಜರದಲ್ಲಿರುವಂತಹ ಗಿಳಿ ಕಲಿತದ ಅಂದ್ರ, ನನ್ನೂ ಆ ಗಿಳಿಯಂಗ ನನ್ನನ್ನ ಆ ಗಿಳಿಯಂಗ ಹುಟ್ಟಿಸಿ ನನ್ನನ್ನ ಹುಳುಗಿಳಿ ಹಾಕಿಸಿ ನೀನ ನನಗೆ ಕಲಿಸ್ಬೇಕು. ಏ ಪರಮಾತ್ಮ, ನನಗೇನು ಕಲಿಸು? ಭಕ್ತಿ ಪಂಜರದೊಳಗಿಕ್ಕಿ. ಭಕ್ತಿಯೊಳಗೆ ಸದಾ ಹಸಿರು ಬಂದವರಿಗೆ ಒಂದಿಷ್ಟು ಅನ್ನ ಕೊಡೋದು, ನೀರಡಿಸಿ ಬಂದವರಿಗೆ ನೀರು ಕೊಡೋದು, ಬಿಸಿಲೊಳಗೆ ನಿಂತವರನ್ನ ನೆರಳಿ ಕರೆದು ನಾಲ್ಕು ಹಿತವಾದ ಮಾತುಗಳನ್ನು ಆಲಿಸೋದು. ಬೇಸಿಗೆ ನೋಡಕ್ಕೆ ಆಮೇಲೆ ಹಾಕಂತೇವೆ. ನನ್ನ ಮನೆಯಾಗ ಹೋಳಿಗೆ ಮಾಡ್ಕೊಂಡು ಉಂಡ, ನಾನು ಒಬ್ಬಕ್ಕೆ ಉಂಡ, ನಾ ಓಣಿ ತುಂಬ ಹೋಳಿಗೆ ಮಾಡಿ ಉಣ್ತೀನಿ. ಇದು ನಮ್ಮ ಸಂಸ್ಕಾರ, ಇದು ನಮ್ಮ ಸಂಸ್ಕಾರ.
ಮನುಷ್ಯನಿಗೆ ಏನ್ ಬೇಕು? ಸಂಸ್ಕಾರಗಳು ಬಹಳ ಮುಖ್ಯ. ತಾಯಿಯಾದಂತವಳ ಬಂದೋಬಸ್ತ ಸಂಸ್ಕಾರ ಇತ್ತು ಅಂದ್ರೆ ಮಕ್ಕಳು ಹೆಂಗೆ ಇರಲಿ ತಾಯಿ ನೋಡ್ಲಾಕ ಬರಲೇಬೇಕು. ಬರ್ಲಾಕ ಸಾಧ್ಯನೂ ಅದ. ಒಂದು ಸಾರಿ ಒಂದು ಗ್ರಾಮದೊಳಗೆ ಒಂದು 70 ವರ್ಷದ ಮುದುಕ ಮದುವೆ ಆಗಿತ್ತು. ಒಂದು ಹೆಣ್ಣು ಮಗು ಆಯ್ತು. ಹೆಂಡತಿ ತೀರ್ಕೊಂಡು ಹೋದ್ರು. ತಪಸ್ಸು ಅನ್ನೋದು ಕೇಳ್ತೀನಿ ನಿಮಗೆ. ಹೆಂಡತಿ ತೀರ್ಕೊಂಡು ಹೋದ್ರು. ಮಗು ಒಂದು 4-5 ವರ್ಷದ ಹೆಣ್ಣು ಹುಡುಗಿತ್ತು. ಎಲ್ಲರೂ ಹೇಳಿದ್ರು ಕೂಸ ತಪ್ಪಲಿ ಆಗ್ತದ, ಕೂಸ ಪರದೇಶ ಆಗ್ತದ, ಇನ್ನೊಂದು ಮದುವೆ ಮಾಡ್ಕೋ ಅಂತ ಹೇಳಿದ್ರು. ಯಾರೋ ಒಬ್ರು ಪ್ರಶ್ನೆ ಮಾಡಿದ್ದೀರಪ್ಪ, ಮೊನ್ನೆ ಗಂಟ ಹಾಕಿರ್ಬೇಕು ಹಿಡಿತ ಹಾಕಿರ್ಬೇಕು ಅಂತ ಕೇಳಿದ್ದೀರ. ಇವತ್ತು ಕೇಳಿ, ಗಂಡನಾಗಿರ್ತಕ್ಕಂಥವ್ರೆ ಹೆಣ್ಮಕ್ಳಿಗೆ ಅಷ್ಟೇ ಮೀಸಲಲ್ಲ. ನಂಗೆ ಹೇಳಿ ಹೊರಗೆ ಹೋಗ್ಬಾರ್ದು, ನೀನು ಸಂತಾನ ರಾತ್ರಿ 12 ಬಾ, ಹಂಗಿಲ್ಲದು. ಹೆಣ್ಣಿಗೊಂದು ನ್ಯಾಯ, ಗಂಡಿಗೊಂದು ಶಾಸ್ತ್ರ ಇಲ್ಲ. ಬಸವಣ್ಣಂದು ಎರಡು ಸಮಾನ. ಹೆಣ್ಮಕ್ಳ ಯಾರು ಈಗ ಅಸಮರ್ಥನೀಯರಲ್ಲ. ಇವತ್ತು ಎಲ್ಲ IAS ಪೋಸ್ಟ್ಗಳು, SP ನೋಡಿ ಎಷ್ಟು ಮಂದಿ SP ಗಳಾಗಿದ್ದಾರೆ ಇವತ್ತು ಹೆಣ್ಮಕ್ಳು. ಎಲ್ಲರೂ ಜಿಲ್ಲಾಕ್ಕೆ ಒಬ್ಬರು SP ಹೆಣ್ಮಕ್ಳೇ. ಏನಕ್ಕೆ ಕಾರಣ? ಇವತ್ತು ತಂತ್ರಜ್ಞಾನದೊಳಗೆ ಅಂತರಿಕ್ಷದೊಳಗೆ ಹೋಗಿ ಬಂದವರು ಗಂಡು ಮಕ್ಕಳಿಗೆ ಸಹಾಯಕ್ಕೆ ಹೆಣ್ಮಕ್ಳು. ಇವತ್ತ ಆ ನಿಟ್ಟಿನೊಳಗೆ ಹೇಳ್ತಿ ಸತ್ತು ಸಮಾಜ ಹೇಳ್ತು, ಏನಪ್ಪ ಮಗಳು ಪರದೇಶ ಆಗ್ತಾಳ, ಆಕೆ ಬೆಳೆಸೋದಂಗ ನೀನ್ ಇನ್ನೊಂದು ಮದುವೆ ಮಾಡ್ಕೋ. ಅವಾಗಂದವ ಇಲ್ಲ, ಈಗ ನಾನು ಮದುವೆ ಆದ್ರೆ ನನ್ನ ಮಗಳ ಪರದೇಶಿ ಆಗ್ತಾಳೆ. ನಾನು ಮತ್ತೊಮ್ಮೆ ಮದುವೆ ಮಾಡಿಕೊಂಡೆ ಅಂದ್ರೆ ನನ್ನ ಮಗಳ ಪರದೇಶಿ ಆಗ್ತಾಳ. ಅಕ್ಕಿನ್ನ ನನ್ನ ಮಗಳಂತ ನೋಡಿಲ್ಲ, ನನಗೆ ಜನ್ಮ ಕೊಟ್ಟ ತಾಯಿಯನ್ನು ನೋಡ್ತೀನಿ, ನಾನು ಇನ್ನೊಂದು ಮದುವೆ ಆಗೋದಿಲ್ಲ ಅಂತ. ಇವಳು ನನ್ನ ಮಗಳಲ್ಲ, ಜನ್ಮ ಕೊಟ್ಟ ತಾಯಿ ನನ್ನ ಸೇವಾ ಮಾಡಕ ನನ್ನನ್ನು ಮಡಿಲೊಳಗೆ ಇಟ್ಟುಕೊಂಡು 9 ತಿಂಗಳ ತನ್ನ ಮಡಿಲೊಳಗೆ ಇಟ್ಟುಕೊಂಡು ಪಡಬಾರದ ಕಷ್ಟವನ್ನ ಪಟ್ಟು ನನಗೆ ಭೂಮಿಗೆ ಇಳಿಸ್ಯಾಳ, ಬೆಳೆಸಿ ದೊಡ್ಡವನನ್ನು ಮಾಡ್ಯಾಳ. ಅವಳ ನನ್ನ ಹೊಟ್ಟೆಯೊಳಗೆ, ನನ್ನ ಗರ್ಭದ, ನನ್ನ ಮಡಿಲೊಳಗೆ, ನನ್ನ ಧರ್ಮ ಪತ್ನಿಯ ಮಡಿಲೊಳಗೆ ಹುಟ್ಟಿ ಬಂದಾಳ. ಈಕೆ ಯಾರೂ ಅಲ್ಲ, ನನ್ನ ತಾಯಿ ಅಂತ ತಿಳ್ಕೊಂಡು ಆಕೆ ನನ್ನ ಸಾಕು ಮಾಡ್ಯಾಳ, ನಾ ಅಕ್ಕಿನ ಸಾಕು ಮಾಡ್ತೀನಿ, ನಾವಿಬ್ರು ಪರದೇಶಿ ಆಗೋದಿಲ್ಲ ಅಂತ ಮದುವೆ ಮಾಡ್ಕೊಳ್ಳೋದು ಬಿಟ್ಟ. ಮದುವೆಯನ್ನ ಮಾಡಿಕೊಳ್ಳೋದು ಬಿಟ್ಟ. ಜೀವನ ದುಡಿದು ತಿಂತಿದ್ದ, ಶ್ರೀಮಂತರ ಮನೆಯೊಳಗೆ ಕೆಲಸ ಮಾಡ್ತಿದ್ದ. ಅವನಿಗೆ ಪಗಾರ ಬರ್ತಿತ್ತು, ಮಗಳ ಬೆಳೆಸಿದ, ಹಳ ಚಂದ ಬೆಳೆಸಿದ. ಮುಪ್ಪಿನ ಕಾಲಕ ವಯಸ್ಸಾಯಿತು. ಇದು ಕುದುರೆ ಚಲೋ ಇರ್ತದೆ, ಎಲ್ಲರೂ ಮಾಡ್ತಾರೆ, ಹೌದಲ್ರಿ? ಕುದುರೆ ಚಲೋ ಇತ್ತು, ಕುದುರೆ ಹಾಡುವರೆಗೆ ಹಕಾರಿ ಆಗ್ತಿರ್ತದ್ರೆ ಇಲ್ಲೇ ನಮ್ಮಲ್ಲಿ ಪುರಾಣ ಹೇಳ್ತಿರ್ತಾರೆ. ಬಾಯಾಗ ಬಿದ್ದು ಮಾತಾಡುವಂತ ಕೇಳಿಲ್ಲ ಅಂದ್ರೆ ಇಟ್ಕೋತೀರಿ ನೀವು. ಹೋಗ್ರಪ್ಪ ಅದನ್ಯಾಗ ಹಚ್ಚಿ ಮತ್ತೆ ಯಾವ್ದಾದ್ರು ಚಂದ ಹೇಳುತ್ತೋಬ ಅಂತೀರಿ. ಹಂಗ 70 ವರ್ಷ ಆಗಿಬಿಟ್ಟದ, ವಯಸ್ಸಾಗ್ಯದ, ಬೆಳಿಲಿಕ್ಕೆ ಶಕ್ತಿ ಇಲ್ಲ. ಮಗಳು ಬೆಳೆದು ದೊಡ್ಡವರು. ಊರಾಗ ಮಂದಿ ಇರ್ಲಿಕ್ಕಂದ್ರು ಏನ್ರಿ ಸರಿದ ಮಗಳು ಬೆಳೆದು ದೊಡ್ಡವ ಅಂದು ಅವಳಿಗೆ ಮದುವೆ ಮಾಡಿ ಕೊಡಬೇಕು, ಮತ್ತೆ ವರ ತೋರಿಸಿರಲ್ಲ. ನೋಡ್ರಿ ಎಲ್ಲೆಂದು ನೋಡ್ರಿಪ್ಪ, ಅದು ನಮ್ಮ ಮಗಳಲ್ಲ, ಅದು ಊರಿನ ಮಗಳಿದ್ದಾಗ ನಾವೇ ಎತ್ಕೊಂಡು ಅವ್ರು ಕೂಸರಿ ಬಂದು ಶ್ರೀಮಂತರ ಮನೆ ನೆರಳಿ ಬದುಕವ, ನೀವ ಎಲ್ಲರೂ ನೋಡ್ರಿ ಎಂದಾಗ ಒಂದು ಕಡೆ ವರ ನೋಡ್ತಾರೆ. ಕನ್ಯೆ ಬರ್ತಿದ್ದು, ವರ ಬರ್ತಿದ್ದು, ಕನ್ಯೆ ಪಾಸ್ ಮಾಡೋರು ಮುಂದೆ ಹೆಂಗ್ರಿ ಅವರು, ಮುಂದೆ ಹೆಂಗ್ರಿ ಅಂದ್ರೆ ವರದಕ್ಷಿಣಾ ಕೇಳ್ತಿದ್ರು. ಅವನ ಕೈಯಾಗಿ ಕೊಡಲಿಕ್ಕೆ ತಾಕತ್ತಿಲ್ಲ. ಈಗಿನ ಬಿಡ್ರಿ
ಅತ್ತಿ ಮಾವನ ಕಾಲು ಹಿಡ್ಕೊಂಡು ಅವ್ರಿಗೆ ಒಂದು ಬಂಗಾರ ಕಾಲು ಬಂದದೆ. ಏನು ಹೆಣ್ಣು 5 ಹೆಣ್ಣು ಹಣದೆವು 4 ಹೆಣ್ಣು ಚಿಂತೆ ಮಾಡದೆ ನೀವು ಖುಷಿ ಪಡ್ರಿ. 4 ಗಂಡು ಆಗ್ಯಾವ ಅಂದ್ರೆ ದುಃಖ ಮಾಡಬೇಕು, 5 ಹೆಣ್ಣು ಆಗ್ಯಾವ ಅಂದ್ರೆ ಖುಷಿ ಪಡಬೇಕು. ಇವತ್ತಿನ ನಿರ್ಮಾಣಗಳಲ್ಲಿ ಎಲ್ಲರೂ ಬರ್ತಿದ್ರು, ವರದಕ್ಷಿಣೆ ಕೇಳ್ತಿದ್ರು, ನನ್ನ ಬಳಿ ಕೊಡ್ಲಿಕ್ಕೆ ಕೊನೆಗೆ ಒಬ್ಬರು ಯಾರೋ ಹಿರಿಯರು ವಿಚಾರ ಮಾಡಿದ್ರು. ಒಂದು ಪಕ್ಕದಲ್ಲಿ ಒಳಗೆ ಅದು ಪರದೇಶಿ ಹುಡುಗ, ತಂದೆ ತೀರಿಕೊಂಡಿದ್ದು, ತಾಯಿಯನ್ನು ತೀರಿಕೊಂಡು ಯಾರೋ ಒಬ್ಬರು ಸೋದರ ಮಾವ ಅವರ ಆಶ್ರಯದಲ್ಲಿ ಆ ಕೂಸುಗಳಲ್ಲಿತ್ತು. ಆ ಹುಡುಗ ಬಹಳ ಶ್ರದ್ಧೆ ಇದ್ದ. ಅವನ್ನ ಒಂದು ಸಂಸ್ಥಾದೊಳಗೆ ಪ್ಯೂನ ಅಂತ ನೌಕರಿ ಹಚ್ಚಿದ್ರು. ಒಂದು ಶಾಲೆಯೊಳಗೆ ಒಂದು ಪ್ಯೂನ ನೌಕರಿ ಕಸ ಕೂಡಿಸ್ತಕ್ಕಂತ ಒಂದು ಕೆಲಸಕ್ಕೆ ಹಚ್ಚಿದ್ರು. ಪರದೇಶ ಮಗ ಅಂತ ತಿಳ್ಕೊಂಡು ಆ ಮಗ ಬೆಳೆ ದೊಡ್ಡವಾಗಿದ್ದ, ಲಗ್ನ ಮಾಡ್ಬೇಕು. ಅವರು ಹಂಗೆ ಹಿಂಗೆ ನಮ್ಮ ನೋಡ್ಕೊಂತ ಈ ಕನ್ಯೆ ಹೆಸರು ಬಂದಾಯ್ತು. ಒಂದು ಕನ್ಯೆ ನೋಡಿದ್ರು, ಮದುವೆ ಮಾಡ್ಬೇಕಂತ. ಆ ಮದುವೆ ಮಾಡ್ಬೇಕಾದಾಗ ಬಂದ ಕನ್ಯೆ ಪಾಸ್ ಆಯ್ತು. ಹೇಳ್ದ, ನೋಡ್ರಿ ನನಗೆ ತಂದಿಲ್ಲ ಅಂತ ಇಲ್ಲ, ನಾನು ಪರದೇಶಿ, ನನ್ನ ತಾಯಿಯ ಕಡೆ ಸಂಬಂಧದವರು ನನ್ನನ್ನು ಬೆಳೆಸಿ ದೊಡ್ಡವರು ಮಾಡಿ ಇಂಥ ಪುಣ್ಯಾತ್ಮರ ಶ್ರೀಮಂತರ ಮನೆಯೊಳಗೆ ನನಗೆ ನೌಕರಿ ಕೊಡಿಸ್ಯಾರ ಶಾಲೆ ಒಳಗೆ. ನನಗೆ ಏನು ಬೇಡ, ವರದಕ್ಷಿಣೆ ಬೇಡ, ಏನೂ ಬೇಡ. ನಿಮ್ಮ ಹೆಣ್ಣುಮಗಳ ಕೊಡ್ರಿ, ಅವಳಿಗೆ 2 ಜೊತೆ ಬಟ್ಟಿ, ನನಗೆ 2 ಜೊತೆ ಬಟ್ಟಿ, ಅವಳ ಕೊರಳಾಗ ಮಂಗಲ ಸೂತ್ರ ಆಗಷ್ಟು 1 ತೊಲೆ ಬಂಗಾರ, ಒಂದು 6,000 ರೂಪಾಯಿ ಕೊಟ್ಟು ಬಿಡ್ರಿ, ನಾನು ಮದುವೆ ಮಾಡ್ಕೊತೀನಿ ಅಂತ ಕೇಳಿದ. 20 ವರ್ಷದ ಮುದುಕ ಕೇಳ್ದ, ಆಯ್ತಪ್ಪ. ಮತ್ತ ಹಡದ ಮೇಲೆ ಒಂದಿಷ್ಟು ಸಂಗ್ರಹ ಇರ್ತದೆ, ದೊಡ್ಡ ಮಕ್ಕಳಿಗಾಗಿ ತಂದೆ ಏನಾವ ಮಾಡಿರ್ತಾರ. 6,000 ರೂಪಾಯಿ ಕೊಟ್ಟಾಯ್ತು. ಮತ್ತೆ ಏನ್ ಮಾಡೋದು? ಇರ್ಲಿಲ್ಲ ಅಂದ್ರೆ ವಯಸ್ಸಿಗೆ ಬಂದಾಳ ಮಗಳು, ಮಗಳ ಮದುವೆ ಮಾಡಿಕೊಡ್ಲಿಲ್ಲ ಅಂದ್ರೆ ಹಣದ ತಂದೆ ಇದ್ರು ಕೂಡ ಸತ್ತು ಹೋದಕ್ಕಿಂತ ಕನಿಷ್ಠ ಆಗ್ತೀನಿ, ನನ್ನ ಜನ್ಮ ಇರಬಾರದು ಅಂತ ಆ ಸತ್ತು ಹೋದವಳ ಪಾಡಾಗ್ತಾಳ. ಇದ್ದು ಕೂಡ ನಾನು ಸತ್ತಕ್ಕಾಗ್ತದ. 1 ತೊಲೆ ಬಂಗಾರ, ಅವನ್ನ 6,000 ರೂಪಾಯಿ ಕೊಟ್ಟಾಯ್ತು ಅಂತ ಒಪ್ಪಿಕೊಂಡು ಬಿಡ್ತಾರೆ ಅಂತ ಹೇಗಾದರೂ ಮಾಡಿ ನನ್ನ ಮಗಳು ಆರೋಗ್ಯದಿಂದ ಇರಲಿ, ಆರಾಮಿರಲಿ, 100 ವರ್ಷ. ಹಣದ ತಂದೆ ಅಣ್ಣ ತಮ್ಮಂದಿರು ಅತ್ತಂದಿರು ಏನ್ ಬಯಸ್ತಾರೆ ಅಂತ ಕೇಳಿದ್ರೆ, ಶ್ರೀಮಂತರಿಗೆ ಇರ್ತದ ಇಲ್ಲೋ ಗೊತ್ತಿಲ್ಲ, ನನ್ನ ತಂಗಿ ನನ್ನ ಅಕ್ಕ 100 ವರ್ಷ ಗಂಡನ ಜೊತೆಗೆ ಮುತ್ತೈದೆ ಆಗಲಿ ಅಂತ ಬಯಸ್ತಕ್ಕಂಥ ಅಣ್ಣಂದಿರು ಈ ಸಮಾಜದೊಳಗೆ ಇವತ್ತು ಅವರು 100 ವರ್ಷ ನಿನ್ನ ಗಂಡನ ಜೊತೆಗೆ ಮುತ್ತೈದೆಯಾಗಿ ಇರುವ ಈ ಸಮಾಜದೊಳಗೆ ಪದ್ಯದ ಮುಖಾಂತರ ಒಂದು ಸಂದೇಶವನ್ನು ತಿಳಿಸಿದರು. ತಂಗಿ, ಗಂಡನೇ ದೇವರು. ನಿನಗೆ ಯಾರ ಗಂಡನ ಅಂತ ಕೇಳಿದ್ರೆ, ನಿನಗೆ ದೇವರು ಯಾರು ಅಂದ್ರೆ ಮುತ್ತೈದೆಯಾಗಿರ್ತಕ್ಕಂಥ ತಾಯಿ ಗಂಡನೇ ದೇವರು. ಮತ್ತೆ ಯಾರ ದೇವಸ್ಥಾನಕ್ಕೆ ಹೋಗ್ಬೇಡ. ನಿನಗ ಬಾಳ ಕೊಟ್ಟು, ನಿನಗೆ ಮುತ್ತೈದೆತನ ಕೊಟ್ಟು, ಇವತ್ತು ಸಮಾಜದೊಳಗೆ ತಲೆ ಎತ್ತಿಕೊಂಡು ತಿರುಗಾಡುವಂತ ದೇವರು ನಿನಗೆ ಸ್ವತಂತ್ರ ಕೊಟ್ಟಾನಲ್ಲ, ನಿನ್ನ ಗಂಡನೇ ಮುತ್ತೈದೆಗೆ ದೇವರು. ಬಹಳ ಸುಂದರವಾಗಿ ಹಾಡಿದರು. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿ ಮುದುಕ 70 ವರ್ಷದ ಮುದುಕ 1 ತೊಲೆ ಬಂಗಾರ 6,000 ರೂಪಾಯಿ ಕೊಡೋದು ಒಪ್ಕೊಂಡ. ಬಡತನ್ರಿ ಏನ್ ಮಾಡೋದು? ಕೊಡಬೇಕು ಅಂತ ಇರ್ತಾರೆ. ನಮಗೆ ಎಷ್ಟೋ ಜನ ಹೇಳ್ತಾರೆ, ನಾವು ತುಲಾಭಾರ ಮಾಡ್ಬೇಕಂತೇವ್ರಿ, ಏನ್ ಮಾಡೋದು ಶಕ್ತಿ ಇಲ್ಲ. ಮುಂದಿನ ಸಲ ಮತ್ತೆ ಬಸವಣ್ಣ ಶರಣಾಗ್ತೀನಿ, ಮುಂದಿನ ಸಲ ನಡೆಸಿಕೊಳ್ಳಿ ಸಿದ್ಧಾರ್ಥಪ್ಪ ಬಸವಣ್ಣ 2 ತುಲಾಭಾರ ಮಾಡ್ತೀನಿ ಅಂತ ಅವ್ರ ಮನ್ಯಾಗ ತಾಯಿಗಳು ಬಂದು ಹೇಳಿ ಹೋಗ್ತಾರ. ಪರಂತು ಮಾಡಬೇಕು ಅನ್ನುವಂತ ಮನಸ್ಸದಲ್ಲ. ನಾವು ಅದಕ್ಕೆ ಹೇಳಿದ್ದು ಏನು ಅಂತ ಕೇಳಿದ್ರೆ, ಬಸವ ನಾಡಿನೊಳಗೆ ಶರಣರ ನಾಡು ಯಾವುದಾದ್ರೂ ಇದ್ರೆ ಅದು ಹುಣಸಾಳ ಅಂತ ಕೈ ಎತ್ತಿ ಹಾಕಬೇಕು. ಇದು ಹೆಮ್ಮೆಯ ಹುಣಸಾಳ. ಯಾಕೆ ಅಂದ್ರೆ ವೇದಾಂತ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು 3 ತಿಂಗಳ ಈ ನಾಡಿನೊಳಗೆ
ರಾಷ್ಟ್ರದ ಸಂತರಾಗಿರ್ತಕ್ಕಂಥ ಸಿದ್ದೇಶ್ವರ ಮಹಾಸ್ವಾಮಿಗಳು ಅವರ ಸೇವೆಗಾಗಿ ಒಂದು ತಿಂಗಳ ನಮ್ಮೂರೊಳಗ ಅಡ್ಡಾಡಿದ ಪುಣ್ಯ ನಾಡು ಈ ಹುಣಸೂರು. ಅಭಿನವ ಶಿವಪುತ್ರ ಮಹಾಸ್ವಾಮಿಗಳು ಈ ನಾಡನ್ನು ತುಳಿದು ಈ ಕ್ಷೇತ್ರವನ್ನು ತುಳಿದ ಪುಣ್ಯ ನಾಡು ಈ ಹುಣಸೂರು. ಅಷ್ಟೇ ಆಗಿಲ್ಲ, ಆಳ ಶರಣರು ಕೂಡ ಇಲ್ಲಿ ಬೆಳೆದು ಹೋಗ್ಯಾರ. ಇದೇ ಊರೊಳಗೆ ವಿವೇಕಾನಂದ ಮಹಾಸ್ವಾಮಿಗಳು ಅಂತ ಶರಣರ ಒಬ್ಬ ಸನ್ಯಾಸಿಯಾಗಿ ಹೋದರು. ಅವರ ನಂತರ ನಮ್ಮ ಜಮಖಂಡಿ ತಾಲೂಕಿನೊಳಗೆ ನಮ್ಮ ಯಮನಪ್ಪ ಶಾಸ್ತ್ರಿಯವರ ಚನ್ನಮ್ಮರ ಗರ್ಭದಲ್ಲಿ ಅವರು ಅಂತ ತಿಳ್ಕೊಂಡು ಅವರು ಕೂಡ ಸನ್ಯಾಸಿಯನ್ನಾಗಿ ಕೊಟ್ಟಂತ ನಾಡು ಇದು. ಮತ್ತೆ ಇತ್ತಿತ್ತಲಾಗಿ ಹಿರೇಮಠದೊಳಗೆ ಶ್ರೀಮತಿ ನಾಗಮ್ಮ ಸಿದ್ಧಲಿಂಗ ಅವರ ಗರ್ಭದೊಳಗೆ ಹುಟ್ಟಿ ಈ ನಾಡಿನ ದುಡ್ಡೆಲ್ಲ ಪುರಾಣ ಪ್ರವಚನವನ್ನು ಮಾಡಿ ಒಂದು ಜಮಖಂಡಿಯೊಳಗೆ ಓಲೆ ಮಠಕ್ಕ ವಿರಕ್ತ ಪರಂಪರೆಯ ಧೀರ ಸನ್ಯಾಸಿಯನ್ನು ಕೊಟ್ಟದ್ದು ನನ್ನ ಗ್ರಾಮ ಹುಣಸೂರು. ಹಳದ ಇದರ ಪರಂಪರೆ ಹಳ ಇತಿಹಾಸ ಕೂಡಿಕೊಂಡಿರ್ತಕ್ಕಂಥದ್ದು. ಒಳ್ಳೆಯ ಶಾಸ್ತ್ರಿಗಳನ್ನು ಕೊಟ್ಟವರಿಗೂ 3 ರಾಜ್ಯಕ್ಕೆ ಹೋಗಿ ಪುರಾಣ ಮಾಡಿ ನಮ್ಮ ಆಶೀರ್ವಾದ ನಿಮಗೆ ಇರಲಿ ಅಂತ ಒಬ್ಬ ಒಳ್ಳೆಯ ಶಾಸ್ತ್ರಿಗಳನ್ನು ಕೊಟ್ಟಂತ ಗ್ರಾಮ ಯಾವುದಾದ್ರು ಇದ್ರೆ ಈ ಹುಣಸೂರು ತಾಯಿಯ ಧರ್ಮ ಅನ್ನೋದು ಹಾಗೆ ಹೆಮ್ಮೆಯಿಂದ ಹೇಳಬೇಕಾಗಿದೆ. ಇಂಥ ಸಾವಿರಾರು ಶರಣರನ್ನ ಸಂತರನ್ನ ಯಾರೇ ಬಂದರೂ ಕೂಡ ಅವರಿಗೆ ವಂದಿಸಿ ಪೂಜಿಸಿ ಕೀರ್ತಿಸಿ ಕಾಣಿಕೆಯನ್ನು ಕೊಟ್ಟು ಹರಿಸಿ ನಮಗೆ ಆಶೀರ್ವಾದ ಮಾಡುವಂತ ನಾಡು. ನೀವು ಸುತ್ತಮುತ್ತ ನೋಡ್ರಿ, ಯಾವ ಗ್ರಾಮದೊಳಗಡೆ ಈ ಕಡೆ ಎಡಕ ಬಲಕ ನೋಡ್ರಿ, ಪೂರ್ವ ನೋಡ್ರಿ, ಪಶ್ಚಿಮ ನೋಡ್ರಿ, ಎಲ್ಲಿ ಕೇಳಿದ್ರು ಹೇಳ್ತಾರ ಹುಣಸೂರಂತ ಗ್ರಾಮ, ಹುಣಸೂರಂತ ಭಕ್ತಿ ಗ್ರಾಮ ನಮ್ಮ ಬಾಜಿವಾಡಿ ತಾಲೂಕಿನೊಳಗಿಲ್ಲ ಅಂತಕ್ಕಂಥ ಮಾತು ಇಂಥ ಪುಣ್ಯ ಭೂಮಿ ಈ ಕ್ಷೇತ್ರ. ಅಂಥದ್ರೊಳಗೆ ನಾವೆಲ್ಲರೂ ಕೂಡ ಯಾವುದೇ ಕಾರ್ಯವನ್ನು ಮಾಡಿದ್ರು ಕೂಡ ನಾನೇ ಹೆಣ್ಮಕ್ಳು ಹೇಳ್ತಾರೆ ನಮ್ಮ ಕರೆದು ಸುಮ್ಮನೆ ಆಗೋದಿಲ್ಲ. ಒಂದು ದಿನಕ್ಕೆ 5 ತುಲಾಭ ಆಗ್ಬೇಕಾದ್ರೆ ಅದ್ರ ಹಿಂದೆ ಪರಿಶ್ರಮದ ಶರಣ ಬಂದವರೇ ನೀವೆಲ್ಲ ತಿಳ್ಕೊಳ್ರಿ. ನೀವು ಯಾರು ಕಲ್ಪನೆ ಮಾಡಿರೋದಿಲ್ಲ. ಗೊತ್ತಿಲ್ಲದ ಹೆಸರುಗಳು ವೇದಿಕೆ ಮೇಲೆ ಬರ್ತವೆ. ಅಂತ ಪ್ರತಿಭೆಗಳು ದಾನಿಗಳು ಬರ್ತಾರೆ, ಮಕ್ಕಳು ಬರ್ತಾರೆ. ಬರಬೇಕಾದ್ರೆ ಅದರ ಹಿಂದೆ ನಮ್ಮೆಲ್ಲ ತಾಯಂದಿರು ಕೂಡ ಮಾತಾಡ್ತಿರ್ತಾರೆ. ಎಲ್ಲಿ ಸನಿಹದಲ್ಲಿ ಇದೇ ಪುರಾಣ ವಿಷಯ ನಡೀತಿರ್ತದೆ. ಹೇಗ್ ಮಾಡಿದ್ರೆ ಚಂದವೆಂದು, ಯಾಕೆ ನಮ್ಮವರೇ ಹೇಳಿದ್ರು ಕೂಡ, ನಮ್ಮ ವ್ಯವಹಾರಗಳನ್ನು ನೋಡಿದರೂ ಕೂಡ ಅವ ನಮ್ಮ ಶಾಸ್ತ್ರಿ ಅಲ್ಲ ಹೇಳುವಾಗ ಸಿದ್ಧಾಂತ ರೂಪ ಹೇಳ್ತಾನ, ನಾವು ಸಿದ್ಧಾಂತ ರೂಪ ಕೇಳ್ತೇವೆ ಅಂತ ನೀವು ತಿಳ್ಕೊಂಡಿಲ್ಲ. ನಿಮ್ಮ ಭಕ್ತಿಗೆ ನಮ್ಮ ಶರಣ ಬಂಧುಗಳೇ, ಹಂಗೆ 70 ವರ್ಷದ ಹುಡುಗ ಆ ಮಗಳಿಗೆ ಕೊಟ್ಟ ಮೇಲೆ ಮದುವೆ ಕಾರ್ಯಕ್ರಮ ಹೇಳಿ ಹೋದ. ಇನ್ನು 3 ತಿಂಗಳಾಗಿ ನಾನು ಮದುವೆ ಮಾಡ್ಕೊತಿದ್ರಿ. ಅವಾಗ ಬಂದು ದುಡ್ಡು ಒಯ್ತೀನಿ, ಬಂಗಾರ ಕೊಡಕತ್ರಿ ಅಂತ ಹೇಳ್ದ. ಏನು ಮಾಡ್ರಿ ಮುಂದ ಇನ್ನೊಂದು 15 ದಿನ ಇತ್ತು. ನನಗೊಂದಿಷ್ಟು ದುಡ್ಡು ಕೊಡ್ರಿ, ಮತ್ತ ನಿಮ್ಮ ಮಗಳಿಗೆ ನನಗೆ ಬಡ್ಡಿ ತಗೋತೀನಿ. ಕೈಯಾಗ 6,000 ರೂಪಾಯಿ ದುಡ್ಡು ಕೊಟ್ಬಿಟ್ಟ. ಇನ್ನ ಮುಂದೆ ಇನ್ನೊಂದು ವಾರದಾಗ ನಾನು ಬರ್ತಿದ್ರಿ, ಅದೊಂದು ತೊಲಿ ಬಂಗಾರ ಕೊಡ್ರಿ, ಅಲ್ಲಿ 2 ಮಂಗಳಸೂತ್ರ ಅದು ಮಾಡಿಸ್ತೀನಿ ಅಂತ ಹೇಳ್ಕೊಂಡು ಹೇಳ್ದ. ಆಯ್ತಪ್ಪ, ಇವನಿಗೆ ಚಿಂತ ಒಂದು ತೊಲಿ ಬಂಗಾರ ಕೊಡ್ಬೇಕಲ್ಲ, ಒಂದು ತೊಲಿ ಬಂಗಾರ ಕೊಡಲಿಲ್ಲ ಅಂದ್ರೆ ಮಗಳ ಮದುವೆ ನಿಲ್ತದೆ. ನನ್ನ ಮಗಳ ಮದುವೆ ನಿಲ್ತದೆ. ಜನ್ಮ ಕೊಟ್ಟಂತ ತಂದೆ 70 ವರ್ಷ ಈ ಪ್ರಪಂಚದೊಳಗೆ ದುಡಿಮೆ ಮಾಡಿದ್ರೆ ನನಗೆ ಪರಮಾತ್ಮ ಒಂದು ತೊಲೆ ಬಂಗಾರ ಬೆಳಗಿ ಮಾಡುವಂತಹ ಶಕ್ತಿ ಕೊಟ್ಟಿಲ್ಲ. ಅವ ಬೇಡಿಕೊಳ್ತಾನೆ, ಈ ತಂದೆಯ ಜನ್ಮಕ್ಕೆ ಧಿಕ್ಕಾರವಿರಲಿ ಅಂತಾನೆ. ಈ ಜನ್ಮಕ್ಕೆ ಧಿಕ್ಕಾರ ಇರಲಿ, ಹೇಗಾದರೂ ಮಾಡಿ ಕೇಳಬೇಕು ಅಂತ ವಿಚಾರ ಮಾಡಿ ಶ್ರೀಮಂತರ ಮನೆ ಕೇಳ್ತಾನೆ. ದೊಡ್ಡ ಅಗರ್ಭ ಶ್ರೀಮಂತರ ಮನೆ ಹೋದ. ಅಪ್ಪ, ನನಗೆ 70 ವರ್ಷಗಳ ನಿನ್ನ ಮನೆಯೊಳಗೆ ನನ್ನ ದೇಹ ಮಣ್ಣಿಗಿಂತ ಮಣ್ಣಾಗಿ ಹೋಗಿದ್ದ ಸಂಕಟ ನನ್ನ ಮಗಳ ಮದುವೆ ನಿಂತು ಹೋಗ್ತಾ
ಕೊಟ್ಟ. ಮಾತು ಕೊಟ್ಟ ಮೇಲೆ ತಣ್ಣಗಾಯ್ತು, ಮನಸ್ಸು ಬಹಳ ಸಂತೋಷ ಆಯ್ತು. ಮುಂದೊಂದು ವಾರ ಉಳಿದ್ರಿ ಬಂದ ಮಾಡಿಸ್ಬೇಕಲ್ಲಿ ಸಮಾನಗಳು ಹೆಣ್ಮಗಳಿಗೆ ಮಂಗಳಸೂತ್ರ ಬಂಗಾರ ಕೊಡ್ರಿ ಅಂತ ಬಂದ. ಕುಂದ್ರಪ್ಪ ಹೋಗಿ ತರ್ತೀನಿ ಅಂತ ಕುಂದ್ರ ಮನೆ ಅಂತ ಹೇಳಿ ಸರ್ಕಾರ ಮನೆಗೆ ಬಂಗಾರ ತರಲಿಕ್ಕೆ ಹೋಗ್ತಾನೆ. ಕರುಣೆ ಇಲ್ಲದ ಕುಟುಂಬ ಶ್ರೀಮಂತ ಏನಂತ, ಇಲ್ಲಪ್ಪ ನಮ್ಮ ಗೌಡ್ಶೇನಿ ತವ್ರ ಮನೆಗೆ ಕೊಟ್ಟು ಕಳಿಸ್ಯಾರ ಅಂತ. ಯಪ್ಪ ಸರ್ಕಾರ ನನ್ನ ಮನೆ ಮುರಿದಷ್ಟೇ ಆಗ್ಲಿ, ನನ್ನ ಮನ ಮುರಿದಪ್ಪ. ಬಡವರ ಮನ ಮುರಿತು ಅಂದ್ರ 100 ವರ್ಷದ ಶಾಪ ನಿಮಗೆ ತರ್ತದ. ನನ್ನ ಮಗಳ ಮನೆಗೆ ನಿಂತು ಹೋಗ್ತದೆಯಪ್ಪ. ಮಗಳ ಮನೆಗೆ ನಿಂತು ಹೋಯ್ತು ಅಂದ್ರ ಮನೆಗೆ ಮಾಡದ ಅಪವಾದ ನನಗೆ ಬರ್ತದಂತೆ. ಕೊಡಿ ಅಂತ ಶ್ರೀಮಂತರ ಪಾದದ ಮೇಲೆ ಬಿದ್ದು 70 ವರ್ಷದ ಹಳೆಯ ಜೀವ ಬಿದ್ದು ಹೊರಗೆ ಕೆಟ್ಟದ. ಕರುಣೆ ಇಲ್ಲ ಸಮಾಜಕ್ಕೆ, ಕರುಣೆ ಇಲ್ಲ. ಅವಾಗ ಅಂತಾನೆ, ಇಲ್ಲಪ್ಪ ಸಾವಿರ ಜೀವ ಕಳೆದಷ್ಟು ನೋವಾಗ್ತದೆ ಆ 70 ವರ್ಷದ ಹಿರಿಯ ಜೀವಿಗೆ. ಅವ ಅಂತಾನೆ, ಹೇ ಕಪಟ ನಾಟಕ ಸೂತ್ರಧಾರ ಪರಮಾತ್ಮ, ಹುಟ್ಟಿಸಿ ಎಂತ ಬಡತನವನ್ನು ಕೊಟ್ಟು ಹುಟ್ಟಿಸ್ತೆಪ್ಪ. ವಯಸ್ಸಿಗೆ ಬಂದ ಮಗಳಿಗೆ ಒಂದು ತೊಲೆ ಬಂಗಾರ ಕೊಡುವಂತಹ ಸಾಮರ್ಥ್ಯವನ್ನ ಕೊಡಲಿಲ್ಲಲ್ಲ ತಂದೆ. ಯಾವ ಜನ್ಮದೊಳಗೆ ನಾನು ಪಾಪ ಮಾಡಿದ್ದೇವೋ ಅಂತ ಕಣ್ಣೀರವನ್ನು ಸುರಿಸ್ತಾನೆ. ಮನೆಯಾಗ ಬಂದು ಕಳ್ಳಿಕ್ಕಿತ್ತಾಳ, ಮಗಳು ಬಂದು ಹಿಂದಿರುತ್ತಿಕೊಂಡು ಕಣ್ಣಾಗ ನೀರು ಹಾಕಲಿಕ್ಕಿತ್ತಾಳ. ಮಗಳ ಒಂದೇ ಸಮಯ ಕಣ್ಣೀರು ಹಾಕಲಿಕ್ಕಿತ್ತಾಳ. ಬಂದ ಅಪ್ಪನ ಬಂದು ಚಕ್ರಿಸ್ತಾಳ. ಇಪ್ಪ ಯಾಕೆ ಕಣ್ಣಾಗಿ ನಿಂತಿರ್ತೀರ? ಒಂದು ತೊಲೆ ಬಂಗಾರ ಇರ್ಲಿಕ್ಕೆ ಬಿಡು, ನಿನಗೆ ದುಡಿಯೋದಾಗೋದಿಲ್ಲ. ಇದು ಹೆಣ್ಣು ಮಗು ಅಂತ ತಿಳ್ಕೊಳ್ಳೋಣ, ನನ್ನ ಮದುವೆ ಬಿಡು, ನಾ ಗಂಡು ಮಗುವಾಗಿ ನಿನ್ನ ಸಾಕ್ತೀನಿ ಅಂತ ತಂದಿ ಬೆನ್ನು ಚಪ್ಪಿಸ್ಲಿಕ್ಕೆ ಮಗಳು. ನನ್ನ ಮದುವೆ ಬೇಡ, ನೀನು ದುಃಖ ಪಡಬೇಡ ಅಂತ ತಂದೆಯ ಬೆನ್ನು ಚಪ್ಪಿಸ್ಲಿಕ್ಕೆ ಇಲ್ಲವಾ? ಆಗೋದಿಲ್ಲ. ನಾನು ಹೇಗಾದರೂ ಮಾಡಿ ಯಾರಿಗೆ ಕಾಲು ಹಿಡ್ಕೊಂಡಲ್ಲ ನಿನ್ನ ಮದುವೆ ಮಾಡ್ತೀನಿ ಮಗಳೇ ಅಂತ ಮತ್ತೊಂದು ಊರಿಗೆ ಹೋಗ್ಬೇಕು ಅಂತ ರೋಡಿನೊಳಗೆ ಮಧ್ಯಾಹ್ನ 12 ಗಂಟೆ ಆಗಿದ್ದು ರೋಡಿನೊಳಗೆ ಹೋಗ್ತಿದ್ದ. ರೋಡಿನೊಳಗೆ ಹೋಗ್ತಿದ್ದ 70 ವರ್ಷದ ಹುಡುಗ. ಈ ಊರ ಕೊಳ್ಳಿಲ್ಲೇನು ಮುಂದಿನ ಊರ ಯಾರೋ ಒಬ್ಬರು ಅನ್ನದಾತ ಅದಾನ ಅಂತ ಹೋಗ್ತಿದ್ದ. ದಾರಿ ಒಳಗ ಯಾರೋ ಒಬ್ಬರು ಸೈಕಲ್ ತಗೊಂಡು ಬಂದು ಆ ಕಡೆ ಮಾಡಿ ಮುದುಕಿಗೆ ಹಾಸಿಬಿಟ್ಟು ಆಕ್ಸಿಡೆಂಟ್ ಆಯ್ತು. ಅದೇನಾದ್ರೂ ಕಚ್ಕೊಂಡು ರೋಡಿನೊಳಗೆ ಮುದುಕು ಬಿದ್ದ. ತಲೆ ತುಂಬಾ ರಕ್ತ ಆಗ್ಬಿಟ್ಟದ. ಮುದುಕು ಬಡಬಡಿಸ್ತಾರ, ನನ್ನ ಮಗಳ ಮದುವೆ ನಿಂತದ್ರು ಯಾರಾದ್ರೂ ಒಂದು ತಲೆ ಬಂಗಾರ ಕೊಡ್ರಿ ಅಂತಾರ. ತಲೆಗಾಲ ರಕ್ತ ಚೆಲ್ಲಂತ ಒಂದೇ ಸಮಸ್ಯೆ. ನಾ ಕೊಡು ನೀ ಕೊಡು ಎಲ್ಲರೂ ಕೊಡ್ತಾರೆ. ಮುದುಕು ಹೀಗೆ ಆಗ್ಬಾರ್ದಾಗಿತ್ತಪ್ಪ. ಮುದುಕ ಮೈ ತುಂಬ ರಕ್ತಾಗಿದೆ, ತಲೆ ಹೊಡೆದು ಬರವೇ ಇಲ್ಲ. ಆ ಮದಿ ಜೀವ ಕೇಳ್ತದ, ನನ್ನ ಮಗಳ ಕಲ್ಯಾಣ ಆದ್ರೂ ಸಾಕಪ್ಪ, ನನ್ನ ಮಗಳಿಗೆ ಕಲ್ಯಾಣ ಆಗಲಿ, ಯಾರಾದ್ರೂ ಒಂದು ತಲೆ ಬಂಗಾರ ಕೊಡ್ರಿ ಅಂತ ಕೇಳ್ತಾರೆ. ನಂದೆಲ್ಲ ಕೂಡಿ ಬಿಟ್ಟದ. ಯಾರೋ ಒಬ್ರು ತಂದು ನೀರು ತುಂಬಿಸ್ತಾರೆ. ಆ ರಕ್ತ ತೊಳೆದು ಬಟ್ಟೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಮೊದಲು ಯಾವುದೂ ಬರವೇ ಇಲ್ಲ. ಅಂದ ಆ ಸಮಯಕ್ಕೆ ಅಂಬಾಸಿಡರ್ ಕಾರಿನೊಳಗೆ ಕೋಟು ಬೂಟು ಸೂಟುಗಳನ್ನು ಹಾಕೊಂಡು, ಈ ಕೈಗಿನೂ ಕೂಡ 4 ಬಟ್ಟಿಗೆ ಉಂಗುರ, ಈ ಕೈಗಿನೂ ಕೂಡ 4 ಬಟ್ಟಿಗೆ ಉಂಗುರವನ್ನು ಹಾಕೊಂಡು ಒಬ್ಬ ವ್ಯಕ್ತಿ ಬರ್ತಾನೆ. ಬಂದ ಕಾರಿನೊಳಗೆ ಏನಾಗಲ್ಲ ಈಗ ಒಬ್ಬ ಆಕ್ಸಿಡೆಂಟ್ ಆಗಿದೆ. ಬಂದು ನೋಡ್ತಾನೆ. ನೋಡಿದ್ರೆ ರಕ್ತ ಎಲ್ಲಿಂದ ಒಬ್ಬರು ಯಾರೋ ಅರಿವಿ ಸುತ್ತಿದ್ರು. ಅದು ತೊಯ್ದು ಮೈ ತುಂಬಾ ಎಲ್ಲ ಪಂಚಗಿಂಚ ತೊಯ್ದು ಬಿಟ್ಟಿದ್ರು. ಮೊದಲು 4 ಮಂದಿ ಹೇಳ್ದ ಏನಂತ, ನನ್ನ ಕಾಕೆ ಹೇಳ್ತಾನ್ರಿಪ್ಪ, ಇವನ್ನ ಸಾವು ಬದುಕಿನ ಮಧ್ಯದಲ್ಲಿ ಹೋರಾಟಕ್ಕಿದ್ದಾನ, ರಕ್ತ ಬಾಳ ಹೋಗ್ಯದ, ಸತ್ತು ಹೋಗ್ತಾನ, ಇವನು ಮೊದಲು ಉಳಿಸೋನು. ಅವಾಗ ಜೀವ ಹೇಳ್ತದ, ಯಪ್ಪ ಇದು ಸತ್ರು ಚಿಂತಿಲ್ಲ, ಈಗ ಆಗ ಹಣ್ಣಲ್ಲಿ ಆಗಲ್ಲ, ಕುದುರೆ ಹೋಗ್ತದೆ, ಇದ್ರ ಚಿಂತೆ ಮಾಡಬೇಡ. ಒಂದು ಮಧುರವಾದಂತ ಚಿಗುರು ಬಡಿಬೇಕಂತೇಳ, ನನ್ನ ಮಗಳಿಗೆ ಹೋಗ್ತದೆ ಬಂಗಾರ ಕೊಡು ಯಪ್ಪ, ನಾ ಈಗ ಸಾಗಿದ್ದಾಗ ನನ್ನ ಮಗಳ ಮನೆಗೆ ನಿಲ್ಲಬಾರ್ದು ಅಂತ ನನ್ನ ತಂದೆ. ಮೊದಲ ದವಾಖಾನೆಗೆ ಹೋಗಿ ಎಲ್ಲ ಬ್ಯಾಂಡೇಜ್ ಹಾಕೊಂಡು ಬಟ್ಟೆ ಹೊಸ ಬಟ್ಟೆ ಹಾಕೊಂಡ.
ಹುಡುಗಿ ಏನಿದ್ದಲ್ಲ ತನ್ನ ಬಲಗೈಯೊಳಗಿರ್ತಕ್ಕಂಥ ಒಂದು ಉಂಗರವನ್ನು, ಒಂದು ತಲೆ ಉಂಗರವನ್ನು ಕೊಟ್ಟ. ನೋಡು, ನೀನೇನು ಚಿಂತೆ ಮಾಡಬೇಡ, ನಾನು ನಿನಗೆ ಹಿರಿ ಮಗ ಇದ್ದಂಗೆ ಬಾ, ಕಷ್ಟ ಬಂದಾಗ ನನ್ನ ಕೈ ಈಗ ಒಂದು ತಲೆ ಬಂಗಾರ ತಗೋ, ಈಗ ಒಂದು 10,000 ರೂಪಾಯಿ ತಗೋ, ನೀನು ಮದುವೆ ಮಾಡುವಂತ ಹೇಳಿ ಮನೆಗೆ ಹೋಗ್ಬಿಟ್ಟ. ಮನೆಗೆ ಬಂದ ಎಲ್ಲರೂ ದೇವರು, ಏನು ದೇವರು ಗುಡಿಯೊಳಗದನ, ಅವನ ರೂಪದೊಳಗದನ ದೇವರು. ಕೈ ತೊಳೆದ ಮನದಲ್ಲಿ ತಮ್ಮ ಬೈದ ತಲೆಯಲ್ಲಿ ದೇವನಿರುವನೋ, ತಮ್ಮ ದೇವನಿರುವನೋ. ನಮ್ಮ ಕಷ್ಟದೊಳಗ ಯಾವ ಆಪತ್ತು ಕಾಲದೊಳಗ ನಮಗೆ ಬರ್ತಾನೋ ಅವನೇ ದೇವರ ಅಂತ ತಿಳ್ಕೊಳ್ಳಿ. ಯಾಕೆ ಅಂತ ಕೇಳಿದ್ರೆ, ಪರಮಾತ್ಮನಿಗೆ ರೂಪಿಲ್ಲ. ನಿಮ್ಮ ಸ್ನೇಹಿತರ ರೂಪದಾಗ ಬರ್ಬೋದು, ಬಂಧುಗಳ ರೂಪದೊಳಗೆ ಬರ್ಬೋದು, ಇಲ್ಲ ಗುರುವಿನ ರೂಪದಾಗ ಬಂದು ನಿಮ್ಮ ಕಷ್ಟಗಳನ್ನು ಪಡಿತಿದ್ದಾಗ ಅವನೇ ಸಿದ್ಧಾರೂಢ ಅಂತ ನೀವು ತಿಳ್ಕೊಬೇಕಾಗ್ತದೆ. ಅವನೇ ಸಿದ್ಧಾರೂಢ. ಇಷ್ಟಾಯ್ತ್ರಿ. ಮಗಳ ಮದುವೆ ಮಾಡ್ದ, ಕಣ್ತುಂಬ ಅವನ ಜೀತದಾಗ ಇರಬೇಕು ಅಂತ ನೆನೆಸ್ತಿದ್ದ. ಪುಣ್ಯಾತ್ಮ ಬಂದಪ್ಪ, ದೇವರು ಬಂದಂಗೆ ಬಂದ ಅಂತ ಈ ಕಡೆ ಇವ ದಾನ ಮಾಡಿ ಮನೆಗೆ ಹೋದ. 2 ಗಂಟೆ ಆಗಿತ್ತು. ಕೈಕಾಲು ಮುಖ ತೊಳ್ಕೊಂಡು ತಾಯಿ ಊಟಕ್ಕೆ ನೀಡಬೇಕು ಅಂತ ಮುಂದೆ ಕೂತಿದ್ಲು. ಆ ಸಮಯದೊಳಗೆ ಊಟಕ್ಕೆ ನೀಡಿದ್ಲು, ತಾಯಿ ಮುಂದೆ ಕೂತಿದ್ಲು. ಇದಕ್ಕೆ ಕರವಸ್ತ್ರ ಹಾಕೊಂಡ್ರಿ, ಬಲಗೈವ ಈಗ ಕೈವಸ್ತ್ರ ಕಟ್ಟಿಕೊಂಡ. ಎಡಗೈಗೆ ಊಟ ಮಾಡಬೇಕು ಅಂತ ಈಗ ತುತ್ತು ಒಯ್ದಿದ್ದ ಮಗ. ಅವಾಗ ತಾಯಿ ಕೇಳಿದ್ಲು, ತಾಯಿಯ ಲಕ್ಷ್ಯ ಮಗನ ಕೈ ಮೇಲೆ ಹೋಯ್ತು. ನನ್ನ ಮಗ ಪ್ರತಿನಿತ್ಯ ಬಲಗೈಗೆ ಊಟ ಮಾಡವ, ಇವತ್ತು ಎಡಗೈಗೆ ಊಟ ಮಾಡಕ್ಕೆ ಮಗನ, ಈ ಕೈ ಏನಾಗಿದೆ ಮಗ ಅಂತ ತಾಯಿ ಕೇಳ್ತಾರೆ. ಅವಾಗ ಇವಾಗ ಏನೂ ಆಗಿಲ್ಲ, ಏನೂ ಆಗಿಲ್ಲ. ಮತ್ತೆ ಏನೂ ಆಗಿಲ್ಲ ಅಂದ್ರೆ ಎಡಗೈಲೆ ಯಾಕೆ ಮಾಡಕತ್ತೀಯ ಮಗ? ಎಡಗೈಲೆ ಪ್ರಸಾದ ಮಾಡಬಾರ್ದು, ನೀನು ಬಲಗೈಲೆ ಮಾಡಬೇಕಪ್ಪ. ಏನಾಗಿದೆ ಕರೆ ಹೇಳುವಂತ ತಾಯಿ ಕೈ ಹಿಡಿದು ವಿಚಾರಿಸಕ್ಕೆ ಬಂದಾಗ, ಅಮ್ಮ ನೀನು ತಪ್ಪು ತಿಳ್ಕೋದಿಲ್ಲ ಅನ್ನೋದು ಮಾತು ಹೇಳ್ತೇನೆ. ಏನಾಯ್ತು ಹೇಳು? ಏನಿಲ್ಲಮ್ಮ, ದಾರಿ ಒಳಗೆ ಬರ್ತಿದ್ದೆ. 70 ವರ್ಷದ ಮುದುಕ, ಅವನ ಮಗಳ ಮನೆಯಲ್ಲಿ 2 ದಿನ ಆಗುತ್ತ ಯಾರಲ್ಲೋ ಸಾಮಾನ್ಯ ಕೊಟ್ಟಿದ್ದ. ಒಂದು ತೊಲೆ ಬಂಗಾರ ಬೇಕಾಗಿತ್ತಂತ ಆಕ್ಸಿಡೆಂಟ್ ಆಗಿ ರಕ್ತ ಸೋರ್ತಿತ್ತು. ಅವನ ಹಾಸ್ಪಿಟ್ಲಿಗೆ ತೋರಿಸಿ ಅವನಿಗೆ ನೀನು ಹಾಕಿರ್ತಕ್ಕಂಥ ಒಂದು ಬಲಗೈ ಒಳಗಿನ ಉಂಗುರವನ್ನ ಅವನಿಗೆ ದಾನ ಮಾಡಿನಿ, ನೀ ಬೈತಿ ಅಂತ ತಿಳ್ಕೊಂಡು ಅದಕ್ಕೆ ಮುಚ್ಚಿಡುವ ಎಡಗೈಗೆ ಉಣ್ಣಾಕತ್ತೀನಿ ಎಂದಾಗ ತಾಯಿ ಸಡಪ್ಪತ್ತು ಮಗನ ಕಪಾಳ ಕೊಟ್ಟಿದ್ದಾಳೆ. ಅವಾಗ ಅಂತಾನೆ, ಅಮ್ಮ ನಾನು ಕೊಟ್ಟು ಬಂದದ್ದು ತಪ್ಪೆ ಅಂತ ಕೇಳ್ತಾನೆ. ಅವಾಗ ತಾಯಿ ಹೇಳ್ತಾಳೆ, ಬಲಗೈ ಒಂದೇ ಯಾಕೋ ಎಡಗೈ ಒಳಗಿರುವ ಉಂಗುರವನ್ನು ಯಾಕೆ ಬಿಚ್ಚಿಕೊಂಡು ಬರಲಿಲ್ಲ ಅಂತ ಹೊರದೆ ಅಂತ ತಾಯಿ ಹೇಳ್ತಾಳೆ. ಇದು ವಿಷಯವಾಗಿರ್ತಕ್ಕಂಥ. ಆ ಮಗ ಯಾರು ಅಲ್ಲ, ಆ ತಾಯಿಯಿಂದ ಹೊರತಂದಿದ್ದಂತ ಮಗ ಯಾರು ಅಲ್ಲ, ಲೋಕಮಾನ್ಯ ತಿಲಕರು. ಲೋಕಮಾನ್ಯ ತಿಲಕರು ಜೀವನದೊಳಗೆ ಎಲ್ಲರಿಗೆ ಬರ್ತಾವೆ ಪ್ರಪಂಚದೊಳಗೆ. ಅಂತ ಘಟನೆಗಳನ್ನ ಸಮಾನತೆಯ ದೃಷ್ಟಿಯಿಂದ ನೋಡುವಾಗ ಸಮದೃಷ್ಟಿ ಇರಲಿ, ನುಡಿಯುವ ಮಾತು ಹಿತವಿರಲಿ, ಮಿತವಿರಲಿ. ಬಸವಣ್ಣನ ಸಂದೇಶ ಅದೇ, ಶುಭಾಶಯ ನುಡಿಯುವೆ ಅಂತಾನೆ. ಒಳ್ಳೆಯ ಮಾತುಗಳನ್ನು ಆಡಿದ್ರೆ ಇನ್ನೊಂದೆರಡು ಮಾತುಗಳನ್ನು ಕೇಳಬೇಕಲ್ಲ ಅಂತ ನಮಗೆ ಕಲಿಸಬೇಕು ಅಂತ. ಹಿಂಗ ಒಂದ್ಸಾರಿ ಬಸವಣ್ಣ ಭಂಡಾರದ ಮಂತ್ರಿ ಆಗಿಬಿಟ್ಟಾನೆ, ಪೂರಾ ಸಿಕ್ಬಿಟ್ಟದ ಅಧಿಕಾರ. ಅವಾಗ ಆ ಅರಸನ ಸೈನಿಕರು ಒಂದಿಷ್ಟು ಮಂದಿ ಬಂದು ತಮ್ಮ ನೋವು ಹೇಳಿಕೊಂಡು, ನಮಗ ಹಿಂಗಾಗಿರ್ಲಿ, ನಮಗಿಷ್ಟು ತೊಂದರೆ ಆಗ್ಲಿಕ್ಕಿರ್ತದ, ನಮಗಿಷ್ಟು ಸಹಾಯಧನ ಕೊಡ್ರಿ ಅಂತ ಮಂತ್ರಿ ಬಸವಣ್ಣನವರಿಗೆ, ದಂಡಾಧಿಕಾರಿಯಾಗಿರ್ತಕ್ಕಂಥ ಬಸವಣ್ಣನವರಿಗೆ ಬಂದು ಕೇಳ್ತಾರೆ. ಅವಾಗ ಬಸವಣ್ಣ ಅವರ ಜೊತೆ ಒಂದಿಷ್ಟು ಮಂದಿ ಶಾಂತರ ಗುಂಪು ಬರ್ತಾರೆ. ಮತ್ತೆ MLA ಬಂದವರನ್ನ ಎಲ್ಲರೂ ಹೋಗೋಣ, ಓಟ್ ಹಾಕಿದ್ರೆ ಅಲ್ಲೇ ಹೋಗ್ತಾರೆ. ಅವ ಓಟ್ ಹಾಕಿದವರಿಗೆ MLA, ಓಟ್ ಹಾಕಿದವರಿಗೆ MLA, ಎಲ್ಲರಿಗೂ MLA ಒಬ್ಬನ, ಒಂದು ಕ್ಷೇತ್ರಕ್ಕೆ ಒಬ್ಬರೇ MLA. ಹಂಗ ಬಸವಣ್ಣನ ಮೇಲೆ ಎಲ್ಲರೂ ಬಂದಿದ್ರು. ಎಲ್ಲ ನನಗಿಟ್ಕೊಡು, ನನ್ನ ಮಗಳ ಮದುವೆ, ನನ್ನ ಮಗ ಇರುವಾಗ ನನ್ನ ದುಡಿಲಾಕ ಶಕ್ತಿ ಇಲ್ಲ ಅಂತ ತಿಳ್ಕೊಂಡು ಬಸವಣ್ಣಗೆ ಎಲ್ಲರೂ ಕೇಳ್ಕೊಳ್ಳಿಕ್ಕಿದ್ರು. ಕರುಣಾಮಯಿ ಬಸವಣ್ಣ, ಕರುಣ
ಅವನ ಕೈಯಾಗುವವರಿಂದ ಯಾರು ಸೊಕ್ಕಳ ಬಾಚರ್ಸ ಆಂಧ್ರ ಪ್ರದೇಶದಿಂದ ಬಂದಿದ್ದಾರೆ. ಎಲ್ಲ ತರಲು ಏನು ಬೇಕು ನೀವು ತಗೋರಿ ಅಂತ ಆ ಭಂಡಾರದೊಳಗಿರ್ತಕ್ಕಂಥ ಮುತ್ತು, ರತ್ನ, ಒಡವೆ ಮತ್ತು ಬಟ್ಟೆಗಳನ್ನ ದಾನ ಮಾಡ್ದ. ಯಾರಿಗೆ ಜೋಳ ಇಲ್ಲ, ಯಾರಿಗೆ ಹಣ್ಣಿಲ್ಲ, ಅವರೆಲ್ಲರಿಗೂ ಕೊಟ್ಟುಬಿಟ್ಟ. ಇದನ್ನ ಒಂದಿಷ್ಟು ಮಂದಿ ಆಗಿ ಬರಲಾರ್ರಿ, ಆಗಿ ಬರಲಾರ್ದವ್ರ ಮುಂದೆ ಹೋಗಿ ಬರ್ತೀನಿ ಅಂತ ನೀವು ಏನಾರ ತಮ್ಮ ಹೇಳಕ್ಕಾದ್ರೆ ಅಂದ್ರೆ ಇದ್ದು ಹೋಗಿ ತಿಂದು ಏನಾದ್ರು ಆಗಿ ಬರಲಾರ್ದವ್ರ ಮುಂದೆ ಹೋಗಿ ಬರ್ತೀನಿ ಅಂದ್ರೆ ಭಾಳ ದಾರಿ ತಿರುಗಿ ಬರಲಾರ್ದವ್ರು ಅಂತ ಅವ್ರು ಬಯಸ್ತಾರಂತ. ಹಂಗ ಬಸವಣ್ಣಗ ಆಗಿ ಬರಲಾರ್ದವರು, ಬಸವಣ್ಣನಿಗೆ ಆಗಿ ಬರಲಾರ್ದವರು ಹೋಗಿ ಯಾರ ಮುಂದ ಶಾಲೆ ಹೇಳಿದ್ರು ಅಂದ್ರೆ ಬಿಚ್ಚಳದ ಮುಂದೆ ಶಾಲೆ. ರಾಜ ಎಲ್ಲಾ ಸತ್ಯ ನಾಸ್ತಿದ್ರು ಹಂಗ ಉಪಕರಣ ಹಚ್ತಾರೆ. ಅವರು ಸುಳ್ಳು ಹೇಳೋದು ಅವ್ರ ಮಾತುಗಳ ಬಾಯ ಗಣ ಮಾತು ಬಣ್ಣದ ಬರ್ತಂತ. ಹೊರಗಣ ಶೃಂಗಾರ, ಒಳಗಣ ರಣರಂಗ, ಬೆಳಗ್ಗೆ ಬಂದ ಬಟ್ಟೆ ಇದೇನೋ ಗುಹೇಶ್ವರ, ಪಟ್ಟ ಕುದುರೆಯ ನೇರನರು ವೀರರೂ ಅಲ್ಲ ಧೀರರೂ ಅಲ್ಲ, ಮೂರು ಲೋಕದ ಹೊಲ್ಲಡವನ್ನುಕೊಂಡು ಬರೆಯುತ್ತಿದ್ದಾರೆ ಗುಹೇಶ್ವರ. ಒಳಗೂ ಬಗ್ಬಗ್ಗಿರ್ಬೇಕು, ಹೊರಗೂ ಬಗ್ಬಗ್ಗಿರುತ್ತೋ ಜೀವನ ಶರಣರ ಜೀವನ. ನಮ್ಮದು ಮ್ಯಾಗ ಬಗ್ಬಗ್ಗ, ಒಳಗೆ ತಗ್ಗದಗ್ಗ, ಒಳಗೇನು ಇರೋದಿಲ್ಲ, ಮ್ಯಾಗಟ್ಟ ಒಳಗಿರ್ತದೆ ಅಂದ್ರು ಬಸವಣ್ಣನ ಚಾಡಿ ಹೇಳಿದ್ರು. ಯಾರ್ಯಾರು ಗೊತ್ತ ನಿಮ್ಗ? ಕೊಂಡಿ ಮಂಚಣ್ಣ, ವಿಶ್ವನಾಥ ಭಟ್ಟ, ಅವರ ಒಂದು ಗುಂಪಿತ್ತಲ್ಲ, ಬ್ರಾಹ್ಮಣರ ಗುಂಪ ಇತ್ತು, ಬಸವಣ್ಣನನ್ನ ದ್ವೇಷಿಸ್ತಕ್ಕಂಥ ಒಂದು ಗುಂಪ ಇತ್ತು. ಅವರು ಹೇಳಿದ್ರು, ರಾಜ ಈಗ ಕೊಟ್ಟ ಬಸವಣ್ಣ ಬಂದ ಒಂದು 4-5 ವರ್ಷನ್ಯಾಗ ಬಸವ ಕಲ್ಯಾಣ ಬಹಳ ಮ್ಯಾಗ ಬೆಳೆದಂತ ನೀವು ತಿಳ್ಕೊಂಡಿರಿ. ಎಲ್ಲಾ ಶರಣರು ಕೊಳ್ಳಾಗ ಲಿಂಗ ಹಾಕೊಂಡು ಮೂಲೆ ಮೂಲೆಯಿಂದ ಮಾದಾರ ಚಂದ್ರಯ್ಯ, ಡೋರ ಕಕ್ಕಯ್ಯ, ನೂಲಿಯ ಚಂದ್ರಯ್ಯ, ಅಗ್ಗಮಣಿಯ ಹೊನ್ನಯ್ಯ, ಕಂಬಾರಿಯ ಭೋಗಯ್ಯ, ಎಲ್ಲಾ ಜಾತಿಯ ಶರಣರು ಬಂದು ಕೊಳ್ಳಾಗ ಲಿಂಗ ಕಟ್ಟಿಕೊಂಡು ಗುರುವಾಗತ್ತಾರೆ. ಅವ್ರದ ಒಂದು ಸಂಘ ನಡೆದದ, ಅವ್ರದ ಒಂದು ಕಮಿಟಿ ನಡೆದದ. ಬಾಳ ಅಕ್ಷರ ಬಸವಣ್ಣನ ಕೈಯಾಗ ಪೂರಾ ಅಧಿಕಾರ ಕೊಟ್ಟಿದೆ. ಬಸವಣ್ಣ ಭಂಡಾರದಲ್ಲಿರುವಂತಹ ಮುತ್ತು, ರತ್ನ, ಒಡವೆ ವಸ್ತ್ರಗಳನ್ನು ದಾನ ಮಾಡೋಣ. ನಮ್ಮ ಕಣ್ಣು ಕಂಡಾವ, ನಾಳೆ ಕಣ್ಣು ಕೇಳ ಬಸವಣ್ಣನ ಹೇಳ್ಬಿಟ್ರಪ್ಪ ಕಿವಿಂದಿರೋದು. ಪುರಾಣ ಯಾರು ಮಾತು ಹಿಡಿತಾವೋ ಇಲ್ಲೋ ಗೊತ್ತಿಲ್ಲ, ಭಜನಾದಿಯಾದ ಪದ ಹಿಡಿತಾವೋ ಇಲ್ಲೋ ಗೊತ್ತಿಲ್ಲ. ಕುಸುಕ್ಕಂತ ಮಾಡಿ ಕಿವಿಯಾಗ ಕದ್ದೆ ಮಾತಾಡ್ತಾರಲ್ಲ, ಆ ಮಾತ ಹಿಂದೋರು ಮಾತಾಡಿದ್ದು ನಮ್ಮ ಪುರಾಣಿಕರಿಗೆ ತಿಳಿತಾವ. ಎಷ್ಟದ್ರಾಗ ಪ್ರಭಾವ ಇರಬೇಕು ನೋಡ್ರಿ, ಎಷ್ಟು ಪ್ರಭಾವ ಇರಬೇಕು ಆ ಮಾತಿನೊಳಗೆ. ಅವ್ರೇನು ಬಿಟ್ಟಿರ್ತಂದಿರೋದಿಲ್ಲ, ಅಲ್ಲೇ ಮಾತಾಡಿರ್ತಾರ. ಆ ಮಾತಿನ ಬಗ್ಗೆ ಮಾತಾಡಿದ್ರು, ನನ್ನ ಬಗ್ಗೆ ಮಾತಾಡಿ, ಅತ್ತಿ ಸಸಿ ಬಗ್ಗೆ, ಸಸಿ ಅತ್ತಿ ಬಗ್ಗೆ. ಅದಕ್ಕೆ ಅವ್ರು ಏನಂತಾರೆ ಅಂತ ಕೇಳಿದ್ರೆ, ಇಷ್ಟು ಹೇಳಿದ್ರು. ಬಸವಣ್ಣನನ್ನ ಕರೆಸಿದ್ರು. ಬಸವಣ್ಣ, ನೀನು ಇಲ್ಲಿರ್ತಕ್ಕಂಥ ಎಲ್ಲ ಸೈನಿಕರಿಗೆ ಮತ್ತು ಶರಣರಿಗೆ ನೀನು ಮುತ್ತು ರತ್ನಗಳನ್ನ ದಾನ ಮಾಡಿದ್ದು ಅದು ನಿನ್ನ ಸ್ವತ್ತಿನ ಹಣವೇನೋ ಬಸವಣ್ಣ? ಕೇಳೋದು ಈ ದಾನ ಮಾಡ ಗೌಡ ಮನೆ ಚಿತ್ರದಾಗಿ ಎಲ್ಲರೂ ದಾನ ಮಾಡಿದ್ರು 10 ಚೀಲ ಆಗಿದೆ, 7 ಚೀಲ ದಾನ ಮಾಡಿದ್ರೆ ಗೌಡೇನಂತ ಅಲ್ಲ, ನಿನ್ನ ನಂದು ಅಂತ ಹಂಗೆ ಬಿಜ್ಜಾಲ ಕೇಳದ. ಇದು ಯಾರ ಬರಲೆ? ಯಾರಿಗಾಗಿ ನೀನು ಬಲ್ಲಂಗ ನೀನು ಮಾಡಿದ್ರೆ ನಡೆಯೋದಿಲ್ಲ. ಅವಾಗ ಬಸವಣ್ಣ ಅವಾಗ ಬಿಜ್ಜಾಲಿಗೆ ಒಂದು ಮಾತಾಡ್ತಾನೆ ಬಸವಣ್ಣ. ಅನ್ನದಲ್ಲಿ ಒಂದು ಅಗಳು, ವಸ್ತ್ರದಲ್ಲಿ ಒಂದು ಎಳೆ, ಮಣ್ಣಿನೊಳಗೊಂದು ಒಡೆ, ನನಗಾಗಿ ನನ್ನವರಿಗಾಗಿ ಎಂದು ಮನದೊಳ ಬಯಲದೆ ತಲೆದಂಡ ಸಂಗಮನಾಥ ಅಂತ ಸಂಗಮನ ಮಾತನ ಮೇಲೆ ಪ್ರಮಾಣ ಮಾಡ್ತಾನೆ ಬಸವಣ್ಣ. ಹೇ ಬಿಚ್ಚಳ, ಸತ್ಯದಿಂದ ದುಡಿದು ನೀನು ಕೊಟ್ಟದ್ದರೊಳಗೆ ಪ್ರಾಮಾಣಿಕವಾಗಿ ಅದರೊಳಗೆ ಅರ್ಥ ಭಾಗ ಮಾಡಿ
ನನ್ನ ಪ್ರಪಂಚಕ್ಕಾಗಿ ಅರ್ಧ, ಆ ಅರ್ಧದೊಳಗ ಏನ್ ಮಾಡ್ತೀನಿ, ದಾಸೋಹಕ್ಕಾಗಿ ಮೀಸಲಿರಿಸ್ತೇನೆ. ಆದರೆ ಇದರೊಳಗಿನ ಒಂದು ಒಡವೆ, ನೀನು ಇರ್ತಕ್ಕಂಥ ಅನ್ನ, ನಿನ್ನಲ್ಲಿರ್ತಕ್ಕಂಥ ಬಂಗಾರ, ಒಂದು ಬಟ್ಟಿ ನನಗಾಗಿ ಅಂತ ನಾನೇನಾದರೂ ತಗೊಂಡಿನಂತ ಅಲ್ಲ, ಬರೇ ಮನಸ್ಸಿನೊಳಗ ಬಯಸಿದ್ದೆ ಅಂದ್ರ ತಲೆದಂಡ ಕೂಡಲ ಸಂಗಮ ದೇವ, ನನ್ನ ತಲೆ ಶಿರಶ್ಛೇದನ ಆಗಲಿ, ಕೂಡಲ ಸಂಗಮ ದೇವ ನೀನೇ ಪ್ರಮಾಣ ಅಂತ ಬಸವಣ್ಣ ಹೇಳಿದ. ಎಂತ ಮಾತು! ಬಸವಣ್ಣನ ವೈಚಾರಿಕತೆ ಹೇಗಿತ್ತು, ಬಸವಣ್ಣನವರ ದೂರಾಲೋಚನೆ ಯಾವ ರೀತಿಯಾಗಿತ್ತು, ಸಮಯೋಚಿತವಾಗಿ ಮಾತನಾಡೋದು, ದೂರಾಲೋಚನೆಯಾಗಿ ಅವರು ಚಿಂತನೆಯನ್ನು ಮಾಡ್ತಿದ್ರು ಬಸವಣ್ಣನವರು. ಕಳೆದರು ಸೊಡ್ಡಳ ಆಚರಿಸಿದ ರಾಜನ್ ಕರ್ಕೊಂಡು ಹೋದ್ರು, ಮುತ್ತು ರತ್ನ ಎಲ್ಲ ದಾನ ಮಾಡ್ಯಾರ ಅಂತ ಹೇಳ್ಯಾರ, ತೆಗೆದು ತೋರಿಸಪ್ಪ ಅಂತ ಮುತ್ತದ್ದು ಕರೆ ಅಂತ ಬಸವಣ್ಣ. ಹಣ ಮಾಡಿದ್ದ ಕರೆ, ಹೆಂಗ್ ಮಾಡಿದ್ದೋ ಗೊತ್ತಿಲ್ಲ, ಮತ್ತೆ ಲೋಕಕ್ಕೆ ಮಹಾದೇವನೇ ಮಾನವನಾಗಿ ಬಂದಿದ್ದಾರೆ ಬಸವಣ್ಣ. ಯಾವಾಗ ಭಂಡಾರದಲ್ಲಿರುವ ಮುತ್ತು ರತ್ನ ಒಡವೆ ವಸ್ತ್ರಗಳನ್ನು ತೆರೆದು ನೋಡಿದ, ಅವು ಕರೆ ಆಗಿದ್ದು, ಕೊಟ್ಟಿದ್ದು ಕರೆ ಇತ್ತು, ಅದನ್ನು ನನಗಾಗಿ ಎಂದು ಕೊಟ್ಟಿರಲಿಲ್ಲ. ಸಂಗಮನಾಥನ ಒಡವೆಗಳು ಸಂಗಮನಾಥನಿಗಾಗಿ ಮುಟ್ಲಿ ಅಂತ ಕೊಟ್ಟಿದ್ದ. ಮಾಡುವಾತ ನಾನಲ್ಲಯ್ಯ, ನೀಡುವಾತ ನಾನಲ್ಲಯ್ಯ, ಬೇಡುವಾತ ನಾನಲ್ಲಯ್ಯ ಅಂದಾಗ ಸಂಗಮನಾಥನಿಗೆ ಕೊಟ್ಟಿದ್ದ. ಅವು ಕಾಲೇ ಪೆಟ್ಟಿಗೆ ಆಗಿರುವಲ್ರಿ, ಇದರೊಳಗೆ ಮುತ್ತು ರತ್ನಗಳು ಹಿಂಗೆ ತೆರೆದ. ಇವ ಇಲ್ಲೇ ಸಂಗಮನಾಥ, ಹರ ಹರ ಮಹಾದೇವ್, ಶಿವನೇ ಶಿವನೇ, ಇದು ಎಲ್ಲ ಮಾಡಿದ್ದು ನಿನಗೋಸ್ಕರ ಅಂತ ಮನಸ್ಸಿನೊಳಗೆ ಬಸವಣ್ಣ ಸ್ಮರಣೆ ಮಾಡ. ಖಾಲಿಯಾಗಿರ್ತಕ್ಕಂಥ ಭಂಡಾರಗಳು ಒಂದು ಭಂಡಾರಕ್ಕೆ 10 ಭಂಡಾರಗಳು ತುಂಬಿ ಹೋಗಿದ್ದು ಮುತ್ತು ರತ್ನಗಳಿಂದ ಬಸವಣ್ಣ ತುಂಬಿ ಹೋಗಿಬಿಟ್ಟಿತ್ತು. ನಿಚ್ಚಳ ನೋಡ, ನಾವು ಒಂದೇ ರೂಮಿನಾಗ ತುಂಬಿದ್ದೆ, 10 ರೂಮಿನಾಗ ಮುತ್ತು ರತ್ನಗಳು ತುಂಬ್ಯಾವು. ಬಸವಣ್ಣನ ಬಗ್ಗೆ ತಪ್ಪು ತಿಳುವಳಿಕೆ ಬೇಡ ಅಂತ ಬಸವಣ್ಣನಿಗೆ ಮತ್ತು ರಾಜ ಮರ್ಯಾದೆಯನ್ನು ಮಾಡಿದ ನಿಚ್ಚಳ. ಅದಕ್ಕೆ ಕೊಟ್ಟು ಕುದಿಯಲೂ ಬೇಡ, ಕೊಡನೆಯೂ ನೀನಿರಬೇಕು. ಕೊಟ್ಟು ಕುದಿ, ನಾ ಸುಮ್ಮನೆ ಕೊಟ್ಟು ಅವರ ಇವನೇ ಜೋರು ಮಾಡ್ದ, ಮೋನೇಶ್ ಜೋರು ಮಾಡ್ದ, ನಾ ಕೊಟ್ಟೆ. ಕೊಟ್ಟು ಕುದಿಬೇಕು, ಕೊಡಲಾರ್ದೇನೂ ಇರಬೇಕು. ಯಾಕ ಏನದು ನಿಂದು? ಬರುವಾಗ ಏನು ತಿನ್ನಿಲ್ಲ, ಹೋಗುವಾಗ ಒಯ್ದು ಹೋಗೋದಿಲ್ಲ. ಇದು ನಾಲ್ಕನೆಗೆ ಕಿಮ್ಮತ್ತಿಲ್ಲ, ಇದಕ್ಕೆ ಬೆಲೆ, ಇದಕ್ಕ ಕಿಮ್ಮತ್ತ ನಾಲ್ಕನೇ ಇಲ್ಲ. ಪರಮಾತ್ಮ ಕೊಟ್ಟಾನ, ಪರಮಾತ್ಮ ಇಟ್ಟಾಗ ಇರಬೇಕು, ಅವ ಕರೆದಾಗ ಹೋಗಬೇಕು. ಹೋಗುವುದರೊಳಗಾಗಿ ಈ ಕೈಲೇ ಒಳ್ಳೆಯದನ್ನು ಮಾಡಿ ಹೋಗೋದೇ ಬಸವಣ್ಣನವರ ಪುರಾಣದ ಸಂದೇಶ ಅನ್ನೋದನ್ನು ನೀವೆಲ್ಲರೂ ತಿಳ್ಕೋಬೇಕಾಗ್ತದೆ ಶರಣ ಬಂಧುಗಳೇ. ಆ ನಿಟ್ಟಿನೊಳಗೆ ನಮ್ಮೂರಿನೊಳಗೆ ತವರಿನ ತೇರು, ಸದ್ಗುರು ಸಿದ್ಧಾರೂಢರ ಮೂರ್ತಿ ಪೂಜೆ ಮತ್ತು ತುಲಾಭಾರ ಕಾರ್ಯಕ್ರಮ ಇವತ್ತಿನ ದಿನ ಅನೇಕ ಭಕ್ತಾದಿಗಳು ಕೂಡ ತುಲಾಭಾರದ ಸೇವೆಯನ್ನು ಮಾಡೋರಿದ್ದಾರೆ. ಮತ್ತೆ ನಾಳೆ ವಿಶೇಷವಾಗಿ ಬಸವಣ್ಣನವರು 2ನೇ ಮದುವೆಯನ್ನ ಸ್ವೀಕಾರ ಮಾಡಿಕೊಳ್ತಾರೆ.